ರಾಜ್ಯದೆಲ್ಲೆಡೆ ಇವತ್ತು ಹನುಮ ಜಯಂತಿ ನಡೀತಾ ಇದ್ರೆ ಸದಾಶಿವನಗರದಲ್ಲಿ ಮಾತ್ರ ನಾಟಿ ಕೋಳಿ ಕೊಲೆ ಆಗಿದೆ ಅಂತ ಹೇಳಿ ಸಿಎಂ ಮತ್ತು ಡಿಕೆ ಅವರ ಬ್ರೇಕ್ಫಾಸ್ಟ್ಗೆ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ. ನಾಟಿ ಕೋಳಿಯ ಒಂದು ಪಲಾವ್, ಬಿರಿಯಾನಿ, ಸಾರು. ಮೊದಲೇ ಸಿದ್ದರಾಮಯ್ಯನವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋದ್ರು ಅನ್ನೋದನ್ನು ಕೂಡ ಆಗಲೇ ಭಾಳ ಚರ್ಚೆ ಆಗ್ತಾ ಇತ್ತು ಹಿಂದೆ. ಅದೇ ದೊಡ್ಡ ಒಂದು ಸುದ್ದಿಯಾಗಿ ಒಂದು ವಾರಗಳ ಕಾಲ ಓಡ್ತಾ ಇತ್ತು. ಇವತ್ತು ಹನುಮ ಜಯಂತಿ, ನಮಗೆ ನೂರಾರು ಫೋನ್ಗಳು ಬಂತು. ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್ ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್? ನೀವು ವಿರೋಧ ಪಕ್ಷದ ನಾಯಕರು, ನೀವು ಕೇಳಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಬೇರೆ ದೃಷ್ಟಿಯಲ್ಲ, ಅದಕ್ಕೋಸ್ಕರ ರಾಜ್ಯದ ಜನತೆ ಎಲ್ಲ ಫೋನ್ ಮಾಡಿ ಕೇಳಿದ್ರು, ಈ ಥರ ಮಾಡೋದು ತಪ್ಪೋ ಸರಿನೋ ಅಂತ ಕೇಳಿದ್ರು. ಹನುಮ ಜಯಂತಿ ದಿನ ನಾನು ತಪ್ಪಪ್ಪ ಅಂತ ಹೇಳಿದೆ, ಅದನ್ನು ಮುಟ್ಟಿಸ್ಬೇಕಲ್ಲ ಸರ್ ಅಂದರು. ಅದಕ್ಕೋಸ್ಕರ ನಾನು ಈ ವಿಚಾರ ಪ್ರಸ್ತಾಪ ಮಾಡ್ತಾಯಿದ್ದೆ. ಸಿದ್ದರಾಮಯ್ಯನವ್ರು ಮಾತ್ರ ಯಾವ ಜಯಂತಿನ ಇದ್ಗಣ್ಲಿ ನನಗೇನು ಅಂತೇಳಿ ಅವ್ರು ಮೊದಲೇ ವಿರೋಧಿಗಳಲ್ಲ. ನಾಮ ಕಂಡ್ರೆ ಆಗಲ್ಲ, ಕೇಸರಿ ಕಂಡ್ರೆ ಆಗಲ್ಲ, ಜನಿವಾರ ಕಂಡ್ರೆ ಆಗಲ್ಲ, ಅವ್ರದ್ದೆಲ್ಲ ಭಾಳ ಪದ್ಧತಿ ಇದೆ. ಒಂಥರ ಜಿಲೇಬಿ ಕಂಡ್ರೆ ಆಗಲ್ಲ ಅವ್ರಿಗೆ. ಅವರು ನಾಟಿ ಕೋಳಿ ತಿಂದಿದ್ದಾರೆ. ನನಗನ್ಸುತ್ತೆ ರಾಜ್ಯದ ಬಹುಸಂಖ್ಯಾತರು ಕರ್ನಾಟಕದಲ್ಲಿ ಹಿಂದೂಗಳಿದ್ದಾರೆ. ಆಂಜನೇಯ, ರಾಮ ಇಲ್ಲದೆ ಇದ್ರೂ ಹಳ್ಳಿಯಲ್ಲಿ ಆಂಜನೇಯ ಅಂತೂ ಎಲ್ಲ ಊರಲ್ಲೂ ಇದ್ದಾರೆ, ಎಲ್ಲ ಹಳ್ಳಿಯಲ್ಲೂ ಇದ್ದಾನೆ. ಆಂಜನೇಯ ಇಲ್ಲದೆ ಇರೋ ಹಳ್ಳಿನೇ ಯಾವುದೂ ಇಲ್ಲ ಕರ್ನಾಟಕದಲ್ಲಿ. ಯಾಕಂದರೆ ಆಂಜನೇಯ ಹುಟ್ಟಿದ್ದು ಕರ್ನಾಟಕದಲ್ಲಿ. ಇಂಥ ಒಂದು ಭಾವನಾತ್ಮಕ ಸಂಬಂಧ ಇರುವಂಥ ಒಂದು ವಿಚಾರದಲ್ಲಿ ಈ ಥರ ಸಿದ್ದರಾಮಯ್ಯನವರು ಇದು 4 ಬಾರಿ ಆಗೋಗಿದೆ. ಈ ಥರ ಮಾಡೋದ್ರಿಂದ ಯಾರು ಅನುಭವ ಭಕ್ತರಿದ್ದಾರೋ, ಇವಾಗ ಕರ್ನಾಟಕದಲ್ಲಿರೋ ಎಲ್ಲ ಅನುಭವ ಭಕ್ತರಿಗೆ ಇವತ್ತು ಭಾಳ ನೋವಾಗಿದೆ, ಬೇಜಾರಾಗಿದೆ. ನಾನು ಕೂಡ ಅದನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಅದರ ಪುಣ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಹನುಮ ಜಯಂತಿ ಅಂತ ಅವ್ರು ತಿಂದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ವೆಜಿಟೇರಿಯನ್. ಅವರು ನನಗನ್ಸ್ತೈತೆ ಹನುಮ ಜಯಂತಿ ಅಂತ ಇವತ್ತು ಅವರು ಮುಟ್ಟಿಲ್ಲ. ಅದರ ಪುಣ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಹನುಮ ಜಯಂತಿ ಅಂತ ಅವ್ರು ತಿಂದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ವೆಜಿಟೇರಿಯನ್. ಅವರು ನನಗನ್ಸ್ತೈತೆ ಹನುಮ ಜಯಂತಿ ಅಂತ ಇವತ್ತು ಅವರು ಮುಟ್ಟಿಲ್ಲ. ಒಂದು ಕಡೆ ಇವರು ತಟ್ಟೆ ಇಡ್ಲಿ ಸಾಂಬಾರು ಏನೋ ತಿಂದಿದ್ದಾರೆ. ಪಾಪ ಪರಮೇಶ್ವರ್ ಅವರು ಪ್ರೆಸ್ ಮಾಡಿ, ನನ್ನ ತಟ್ಟೆ ಇಡ್ಲಿನೂ ಇಲ್ಲ, ಕೋಳಿನೂ ಇಲ್ಲ, ನನಗೆ ಬ್ರೇಕ್ಫಾಸ್ಟು ಇಲ್ಲ, ಬಿರಿ ಆ ಸಾಂಬಾರನ್ನ ಕಳಿಸ್ಕೊಡಿ ಅನ್ನೋ ಮಟ್ಟದಾಗೆ ಇದ್ದಾರೆ ಪರಮೇಶ್ವರ್. ಪಾಪ ನನಗೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇವರಿಬ್ಬರೇ ಇಡ್ಲಿ ಸಾಂಬಾರು ಎಲ್ಲ ಇವರೇ ತಿಂತಾ ಇದ್ದಾರೆ, ನಾಟಿ ಕೋಳಿ ಇಲ್ಲ, ನಮ್ಮನ್ನು ಕರೆದು ಇಲ್ಲ, ನಮಗೇನು ಸಾಂಬಾರು ಕೊಟ್ಟಿಲ್ಲ ಅನ್ನೋ ವ್ಯಥೆಯನ್ನು, ಭಾಳ ವ್ಯಥೆಯಿಂದ ಹೇಳಿರೋವಂಥದ್ದನ್ನು ನೋಡಿದ್ದೀರಿ ಪರಮೇಶ್ವರ್. ಅವರು 2 ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು.